ಇನ್ನು ತುಮಕೂರಿನಲ್ಲಿ ವಿಶೇಷ ಭೂ ಸ್ವಾಧೀನ ಅಧಿಕಾರಿ ಕಚೇರಿಗೆ ರೈತ ಬೀಗ ಜಡಿದಿದ್ದಾನೆ. ತುಮಕೂರಿನ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿರುವಂತಹ ಕಚೇರಿ ಇದು. ವಿಶೇಷ ಭೂ ಸ್ವಾಧೀನ ಅಧಿಕಾರಿ ಕಚೇರಿಗೆ ರೈತ ಬೀಗ ಜಡಿದಿದ್ದಾನೆ. ತುಮಕೂರಿನ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿರುವಂತಹ ಆಫೀಸ್ ಇದು. ಭೂ ಪರಿಹಾರವನ್ನ ನೀಡದ ಹಿನ್ನೆಲೆ ಕಚೇರಿಗೆ ಬೀಗ ಹಾಕಿದ್ದಾನೆ ರೈತ. ತುಮಕೂರಿನ ಹರಿಯಪ್ಪನಹಳ್ಳಿಯ ಚಿಕ್ಕವೀರಯ್ಯ ರೈತ ಬೀಗ ಹಾಕಿರೋದು ಅಂತ ಗೊತ್ತಾಗಿದೆ. ಚಿಕ್ಕವೀರಯ್ಯನಿಗೆ 1.3 ಕೋಟಿ ಪರಿಹಾರ ನೀಡೋದಕ್ಕೆ ಆದೇಶ ಬಂದಿದೆ. ಆದೇಶ ಬಂದರೂ ಕೂಡ ಪರಿಹಾರ ನೀಡದೆ ಅಧಿಕಾರಿಗಳು ಕಳ್ಳಾಟ ಆಡ್ತಾ ಇದ್ದಾರೆ. ಕೋರ್ಟ್ ಆದೇಶದ ಮೇರೆಗೆ ಭೂ ಸ್ವಾಧೀನ ಕಚೇರಿಗೆ ಬೀಗ ಜಡಿಯಲಾಗಿದೆ. ಕಚೇರಿಯ ಪೀಠೋಪಕರಣವನ್ನ ರೈತ ಜಪ್ತಿ ಮಾಡಿದ್ದಾನೆ. 1.3 ಕೋಟಿ ಬರಬೇಕು ಅಂತೇಳಿ ಆದೇಶವನ್ನ ಕೊಡಲಾಗಿದೆ. ಭೂ ಪರಿಹಾರವನ್ನ ಕೊಟ್ಟಿಲ್ಲ. ಹೀಗಾಗಿ ತುಮಕೂರಿನ ಹರಿಯಪ್ಪನಹಳ್ಳಿಯ ಚಿಕ್ಕವೀರಯ್ಯ ಅಂತ ಆ ರೈತನ ಹೆಸರು. ಚಿಕ್ಕವೀರಯ್ಯನಿಗೆ 1.3 ಕೋಟಿ ಪರಿಹಾರ ನೀಡಬೇಕು ಅಂತ ಆದೇಶ ಬಂದಿದೆ. ಆದೇಶ ಬಂದರೂ ಕೂಡ ಅಧಿಕಾರಿಗಳು ಪರಿಹಾರ ಕೊಡದೆ ಆಟ ಆಡ್ತಾ ಇದ್ದಾರೆ. ತುಮಕೂರು ದಾವಣಗೆರೆ ರೈಲ್ವೆ ಪ್ರಾಜೆಕ್ಟ್ಗಾಗಿ ತುಮಕೂರು ತಾಲೂಕು ಕೋರ ಹೋಬಳಿ ಕೋರ ಗ್ರಾಮದ ಹಲವಾರು ಸರ್ವೆ ನಂಬರ್ಗಳನ್ನು ಭೂಸ್ವಾಧೀನಾಧಿಕಾರಿಗಳು ಸ್ವಾಧೀನಪಡಿಸ್ಕೊಂತಾರೆ. ಅದರಲ್ಲಿ ಚಿಕ್ಕವೀರಯ್ಯ ಅಂತ ಒಬ್ಬ ರೈತರದು ಸರ್ವೆ ನಂಬರ್ 69/5 ಮತ್ತು 67/1 ಒಟ್ಟು 1 ಎಕರೆ 7 ಗುಂಟೆ ಜಮೀನನ್ನು 2013ರ ಸಮಯದಲ್ಲಿ ಸ್ವಾಧೀನಪಡಿಸ್ಕೊಂಡು ಸ್ವಲ್ಪ ಪರಿಹಾರವನ್ನು ನೀಡ್ತಾರೆ. ರೈತರಾದ ಚಿಕ್ಕವೀರಯ್ಯನವರು ಮಾರುಕಟ್ಟೆ ಬೆಲೆಗೆ ನಮಗೆ ಸರಿಯಾಗಿ ಪರಿಹಾರವನ್ನು ಕೊಟ್ಟಿಲ್ಲ ಅಂತ 1ನೇ ಜಿಲ್ಲಾ ಸತ್ರ ನ್ಯಾಯಾಧೀಶರ ನ್ಯಾಯಾಲಯದಲ್ಲಿ LAC 17/2019 ಪ್ರಕರಣವನ್ನು ದಾಖಲು ಮಾಡ್ತಾರೆ. ಗೌರವಾನ್ವಿತ ನ್ಯಾಯಾಲಯ ದಿನಾಂಕ 11/11/2024ರಲ್ಲಿ 1,30,30,300,000 ರೂಪಾಯಿ ಹೆಚ್ಚಿನ ಪರಿಹಾರವನ್ನು ನೀಡುವಂತೆ ಆದೇಶವನ್ನು ಮಾಡುತ್ತೆ. ಆದರೂ ಕೂಡ ರೈತರು ಅನೇಕ ಬಾರಿ SLO ಆಫೀಸ್ಗೆ ಕಚೇರಿಗೆ ಬಂದು ಹೆಚ್ಚಿನ ಪರಿಹಾರವನ್ನು ಮನವಿ ಮಾಡಿದ್ರು ಕೂಡ ಸ್ಪಂದಿಸದೇ ಇರೋದರಿಂದ ನಂತರ LAC ಎಕ್ಸಿಕ್ಯೂಷನ್ 253/2025 ಅಂತ 1ನೇ ಜಿಲ್ಲಾ ನ್ಯಾಯಾಲಯದಲ್ಲಿ ಅಮಲ್ಜಾರಿ ಅರ್ಜಿಯನ್ನು ಹಾಕ್ತಾರೆ. ಸದರಿ ಅರ್ಜಿಯನ್ನು ಗೌರವಾನ್ವಿತ ನ್ಯಾಯಾಲಯ ಪುರಸ್ಕರಿಸಿ ಹೆಚ್ಚಿನ ಪರಿಹಾರವನ್ನು ನೀಡುವಂತೆ ಜಪ್ತಿ ಮಾಡಲು ಆದೇಶವನ್ನು ನೀಡುತ್ತೆ. ಮಾನ್ಯ ನ್ಯಾಯಾಧೀಶರ ಆದೇಶದಂತೆ ಇವತ್ತು ರೈತರು ಕಚೇರಿಯ ಎಲ್ಲ ಪೀಠೋಪಕರಣಗಳನ್ನು ಇವತ್ತು ಜಪ್ತಿ ಮಾಡ್ತಾ ಇದ್ದಾರೆ. ಯೋಗೀಶ್ ನಮ್ಮ ಪ್ರತಿನಿಧಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಯೋಗೀಶ್, ಪರಿಹಾರ ನೀಡಿಲ್ಲ ಅಂತೇಳಿ 1.3 ಕೋಟಿ ಆದೇಶ ಬಂದಿದ್ರು ಕೂಡ ಕೊಟ್ಟಿಲ್ಲ ಅಂತೇಳಿ ಬೀಗ ಜಡಿಯುವಂತ ಕೆಲಸ ಆಗಿದೆ. ಏನ್ ಡೀಟೇಲ್ಸ್ ಸಿಕ್ಕಿದೆ? ಪ್ರಭು, ಕಳೆದ 2013ರಲ್ಲಿ ಈ ರೈಲ್ವೆ ಅಂದ್ರೆ ದಾವಣಗೆರೆ ತುಮಕೂರು ರೈಲ್ವೆ ಮಾರ್ಗಕ್ಕೆ ಒಂದು ಭೂ ಸ್ವಾಧೀನ ಪಡ್ಕೊಳ್ಳಲಾಗುತ್ತೆ. 1 ಎಕರೆ 70 ಗುಂಟೆ ಜಮೀನನ್ನ ಚಿಕ್ಕವೀರಯ್ಯರಿಗೆ ಸೇರಿದಂತ ಜಮೀನ ಸ್ವಾಧೀನ ಪಡಿಸ್ಕೊಂಡು ಆ ಸಂದರ್ಭದಲ್ಲಿ 70 ಲಕ್ಷ ಹಣವನ್ನು ಕೊಡ್ತಾರೆ. ಆದ್ರೆ ರೈತ ಚಿಕ್ಕವೀರಯ್ಯ ಏನ್ ಮಾಡ್ತಾರೆ, ಇದು ಪರಿಹಾರ ಸಾಕಾಗೋದಿಲ್ಲ, ಇವತ್ತಿನ ಮಾರುಕಟ್ಟೆ ಬೆಲೆ ಕೊಡಬೇಕು ಅಂತೇಳಿ ಆ ಕೋರ್ಟ್ ಮೊರೆ ಹೋಗ್ತಾರೆ. ಕೋರ್ಟ್ 1,30,30,00,000ಕ್ಕೆ ಪರಿಹಾರ ನೀಡುವಂತೆ ಆದೇಶ ಮಾಡುತ್ತೆ. ತುಮಕೂರಿನ 1ನೇ ಜಿಲ್ಲಾ ಸತ್ರ ನ್ಯಾಯಾಲಯ. ಆದ್ರೆ 3 ತಿಂಗಳಾದ್ರೂ ಕೂಡ ಆದೇಶ ಮಾಡಿ ಪರಿಹಾರ ನೀಡೋದಕ್ಕೆ ರೈತರಿಗೆ ಅಧಿಕಾರಿಗಳಿಗೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಏಕಾಏಕಿ ಇವತ್ತು ಆಮದಾರರಿಂದ ಬಂದಂತ ರೈತ ಚಿಕ್ಕವೀರಯ್ಯ ಮಗ ಏನು ಅಲ್ಲಿ ತುಮಕೂರಿನ ಮಹಾತ್ಮ ಗಾಂಧಿ ಸ್ಟೇಡಿಯಂ ಆವರಣದಲ್ಲಿರ್ತಕ್ಕಂಥ ಕಚೇರಿಗೆ ಅಲ್ಲಿರ್ತಕ್ಕಂಥ ಪೀಠೋಪಕರಣ ತೆಗೆದುಕೊಂಡು ಈಗಾಗಲೇ ಹೊರಟಿದ್ದಾರೆ. ಅಲ್ಲಿ ಇದ್ದಂತ ಪೀಠೋಪಕರಣ ತೆಗೆದುಕೊಂಡು ಹೋಗೋದ್ರಿಂದ ಪರಿಣಾಮವಾಗಿ ಅಲ್ಲಿ ಸಿಬ್ಬಂದಿಗಳು ಸಹಜವಾಗಿ ನಿಂತೆ ಕೆಲಸ ಮಾಡುವಂತ ಪರಿಸ್ಥಿತಿ ಎದುರಾಗಿದೆ. ಆದ್ರೆ ಅಧಿಕಾರಿಗಳು ಯಾಕೆ ಪರಿಹಾರ ನೀಡಿಲ್ಲ ಅನ್ನೋದಕ್ಕೆ ಯಾರು ಕೂಡ ಅಲ್ಲಿ ಉತ್ತರ ಕೊಡೋದಕ್ಕೆ ಸಿದ್ಧರಿರಲಿಲ್ಲ. ಅಲ್ಲಿ ಯಾರು ಕೂಡ ಯಾವುದೇ ಆನ್ಸರ್ ಮಾಡೋದಕ್ಕೂ ಸಿದ್ಧರಿಲ್ಲ. ಹಾಗಾಗಿ ರೈತರು ಈಗ ಪೀಠೋಪಕರಣ ತೆಗೆದುಕೊಂಡಿದ್ರೆ ಮತ್ತೆ ನ್ಯಾಯಾಲಯದ ಮೂಲಕ ಮತ್ತೆ ಸಮಯ ಕೊಡಬಹುದು ಅಥವಾ ಮತ್ತೆ ಇರತಕ್ಕಂತ ಆದೇಶವನ್ನ ಯಾವ ರೀತಿ ಕೋರ್ಟ್ ತೀರ್ಮಾನ ಮಾಡುತ್ತೆ ಅಂತ ನೋಡ್ಬೇಕಾಗುತ್ತೆ. ಪ್ರಭು, ಓಕೆ, ಥ್ಯಾಂಕ್ ಯು ಯೋಗೀಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.